ನಮಸ್ತೆ, ವೆಲ್ಕಮ್ ಟು ರಮಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಪರ್ಫೆಕ್ಟಾಗಿ ಮತ್ತು ಆರೋಗ್ಯಕರವಾಗಿ ಯಾವ ರೀತಿ ತುಪ್ಪನ ಕಾಯಿಸಬೇಕು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಪಾತ್ರೆಯಲ್ಲಿ ಒಂದು ಅರ್ಧ kg ಆಗೋವಷ್ಟು ಬೆಣ್ಣೆನ 2 ಸಾರಿ ತಣ್ಣೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು 4 ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಒಂದು 4ರಿಂದ 5 ಮೆಂತ್ಯ ಕಾಳು ಮತ್ತು ಏಲಕ್ಕಿ ಹಾಗೆ 2 ಲವಂಗನ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಎಸಳು ಬೆಳ್ಳುಳ್ಳಿನ ಜಜ್ಜಿದ್ದೀನಿ, ಒಂದು ಅರ್ಧ ವೀಳ್ಯದೆಲೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಬೆಣ್ಣೆಗೆ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಮಿಶ್ರಣನ ತಗೊಂಡು ಫ್ಲೇಮ್ನ ಆನ್ ಮಾಡಿ ಅದ್ರ ಮೇಲೆ ಇವಾಗ ನಾನು ಇಡ್ತಾ ಇದ್ದೀನಿ. ಇದು ನಿಟ್ಟ ಮೇಲೆ ಕಾಯೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಇದನ್ನೆಲ್ಲ ಯಾಕೆ ಬೆಣ್ಣೆಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ಮೊದಲಿಗೆ ಅರಿಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅದರಿಂದ ಅಲರ್ಜಿ ಆಗೋದು ಮತ್ತು ಬೇರೆ ಬೇರೆ ರೀತಿಯ ಈ ಗುಳ್ಳೆ ಗಾಯ ಈ ಥರ ಎಲ್ಲ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ವೀಳ್ಯದೆಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹಾಗೆ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಇದರಿಂದ ನೆಗಡೆ, ಕೆಮ್ಮು ಈ ಥರ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಪ್ರತಿನಿತ್ಯ ಒಂದು ಮೀಡಿಯಮ್ ರೇಂಜಲ್ಲಿ ಏನಾದರೂ ನಾವು ವೀಳ್ಯದೆಲೆನ ಸೇವಿಸ್ತಾ ಬಂದರೆ ನಮ್ಮ ಬಾಯಿ ಕೂಡ ಕ್ಲೀನ್ ಆಗುತ್ತೆ. ಅದಕ್ಕೇ ವೀಳ್ಯದೆಲೆನ ಪ್ರತಿನಿತ್ಯ ಕೆಲವರು ಹಾಕ್ಕೊತಾರೆ. ನಂತರ ಈ ಸ್ಪೈಸಸ್ ಏನಿದೆ, ಇಂಡಿಯನ್ ಸ್ಪೈಸಸ್ಸು, ಅದು ಡೈಜೆಷನ್ಗೆ ತುಂಬ ಒಳ್ಳೆಯದು. ವೀಳ್ಯದೆಲೆನೂ ಅಷ್ಟೇ ತುಂಬ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಬೆಳ್ಳುಳ್ಳಿ ಎಸಳೇನಕ್ಕೆ ಹಾಕ್ತೀವಿ ಅಂತ ಅಂದರೆ ಇದು ಇಮ್ಯುನಿಟಿನ ಜಾಸ್ತಿ ಮಾಡುತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಗಡಿ, ಕೆಮ್ಮು ಇದರಿಂದನೂ ಕೂಡ ಕಡಿಮೆ ಆಗುತ್ತೆ. ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಇದನ್ನು ತುಪ್ಪ ಕೊಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದನ್ನೆಲ್ಲ ಆ್ಯಡ್ ಮಾಡಿಕೊಡಿ. ಇದರಿಂದ ನಿಮ್ಮ ಮಗು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಹಾಗೆಯೇ ಇದನ್ನು ಹಾಕಿ ತುಪ್ಪ ಕಾಯಿಸಿ ನೋಡಿ, ನಿಮ್ಮ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಅಂದರೆ ಅದನ್ನು ಸ್ಮೆಲ್ ನೋಡಿ ತಿಂದೇ ಇರೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಇದೆಲ್ಲ ಕುದೀತಾ ಇದೆ, ಅದೆಲ್ಲ ಕರಗ್ತಾ ಇದೆ ಬೆಣ್ಣೆ. ಈ ಥರ ಕಾಯಿಸ್ತಾ ಇರಬೇಕು. ಒಂದು 10ರಿಂದ 15 ನಿಮಿಷನಾದರೂ ಕಾಯಿಸ್ತಾ ಹೋಗಬೇಕು. ಅರಿಶಿನ ಎಲ್ಲ ಅದಕ್ಕೆ ಮಿಕ್ಸ್ ಆಗಿ ಆ ಅರಿಶಿನದ ವಾಸನೆ ಎಲ್ಲ ಹೋಗಬೇಕು. ಹಾಗೆ ವೀಳ್ಯದೆಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಆಮೇಲೆ ಇದು ಬೇಯ್ತಾ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಅವಾಗ ವೈಟ್ ಇದ್ದಿದ್ದು ಈಗ ಸ್ವಲ್ಪ ಯೆಲ್ಲೋ ಕಲರಿಗೆ ಟರ್ನ್ ಆಗಿದೆ. ಕನ್ಸಿಸ್ಟೆನ್ಸಿನ ನೋಡ್ಬೋದು ನೀವು, ಮರಳು ಥರ ಆಗ್ತಾಯಿದೆ. ಈ ಥರ ಆಗಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸಿದ್ದಾದಮೇಲೆ ಈ ಕಲರಿಗೆ ಟರ್ನ್ ಆಗುತ್ತೆ. ಇದಾದಮೇಲೆ ಈ ಮೇಲಿರೋ ಅಂಥ ಈ ವೀಳ್ಯದೆಲೆ, ಬೆಳ್ಳುಳ್ಳಿ ಎಲ್ಲ ಏನು ಹಾಕಿರ್ತೀವಿ ಅದೆಲ್ಲ ತಳಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ಆಯಿಲ್ ಥರ ಬರುತ್ತೆ. ಆ ಟೈಮಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಬೇಕಾಗುತ್ತೆ. ಮತ್ತು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಿಷ್ಟನ್ನು ಮಾಡಬೇಕು. ನೋಡಿ, ಈಗ ತುಪ್ಪ ರೆಡಿ ಆಗಿದೆ. ಇದನ್ನು ಒಂದು 10ರಿಂದ 15 ನಿಮಿಷ ಆರೋದಕ್ಕೆ ಬಿಡಿ. ಆಮೇಲೆ ಸೋಸ್ಕೊಂಡು ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಈ ರೀತಿ ತುಪ್ಪನ ಕಾಯಿಸ್ಕೊಳ್ಳಿ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.